Hello everyone, welcome to Sanmarga classes. ಕೆಲವು ನೈಸರ್ಗಿಕ ವಿದ್ಯಮಾನಗಳು ಪಾಠದ 8ನೇ ಪ್ರಶ್ನೆ. ಎತ್ತರದ ಕಟ್ಟಡಗಳನ್ನು ಮಿಂಚಿನಿಂದ ರಕ್ಷಿಸಲು ಬಳಸುವ ಸಾಧನವನ್ನು ಹೆಸರಿಸಿ. ಈಗ ಕಟ್ಟಡಗಳಿಗೆಲ್ಲ ಮನೆಯನ್ನ ಕಟ್ಟುವಾಗಿರಬಹುದು ಅಥವಾ ಬೇರೆ ಬೇರೆ ಕಟ್ಟಡಗಳನ್ನ ಕಟ್ಟುವಾಗಿರಬಹುದು, ನೀವು ಗಮನಿಸಿರಬಹುದು ಅದರ ಮೇಲೆ ಒಂದು ಉದ್ದ ಕೋಲಿನ ತರ ಒಂದು ಸ್ಟ್ರಕ್ಚರ್ ಅನ್ನ ಹಾಕಿರ್ತಾರೆ. ಹಾಗಿದ್ರೆ ಏನಿದು, ಯಾಕೆ ಹಾಕಿರ್ತಾರೆ ಅಂತ ನೋಡಿದ್ರೆ, ಎತ್ತರದ ಕಟ್ಟಡಗಳನ್ನು ಮಿಂಚಿನಿಂದ ರಕ್ಷಿಸಲು ಬಳಸುವ ಸಾಧನ ಮಿಂಚು ಬಂಧಕ. ಮಿಂಚು ಬಂಧಕ ಏನಿದೆ, ಇದು ಎತ್ತರದ ಕಟ್ಟಡಗಳನ್ನ ಮಿಂಚಿನಿಂದ ರಕ್ಷಿಸಲಿಕ್ಕೆ ಬಳಸುವಂತಹ ಸಾಧನವಾಗಿದೆ. ಮಿಂಚು ಬಂಧಕ ಸಾಮಾನ್ಯವಾಗಿ ಇದನ್ನ ತಾಮ್ರ ಅಥವಾ ಅಲ್ಯೂಮಿನಿಯಂನಿಂದ ಮಾಡಿರ್ತಾರೆ. ಇದನ್ನ ಯಾವ ತರ ಜೋಡಿಸಿರ್ತಾರೆ ಅಂದ್ರೆ, ನೋಡಿ, ಕಟ್ಟಡಕ್ಕಿಂತ ಸ್ವಲ್ಪ ಮೇಲೆ ಇರ್ತದೆ ಇದರ ಉದ್ದ. ಕಟ್ಟಡಕ್ಕಿಂತ ಮೇಲೆ ಯಾಕೆ ಹೇಳಿ? ಯಾಕೆ ಅಂದ್ರೆ ಮಿಂಚು ಅಥವಾ ಸಿಡ್ಲು ಬೀಳುವಂತಹ ಸಮಯದಲ್ಲಿ ಏನಾಗ್ತದೆ, ಅದು ಯಾವ ಜಾಗ ಎತ್ತರದಲ್ಲಿ ಸಿಗ್ತದಲ್ಲ ಅದಕ್ಕೆ ಸಿಡ್ಲು ಬಡಿತದೆ. ನೀವು ಕೇಳಿರ್ಬಹುದು, ಮರದ ಕೆಳಗೆಲ್ಲ ನಿಂತ್ಕೋಬೇಡಿ ಅಂತ ಹೇಳ್ತಿರ್ತಾರೆ ದೊಡ್ಡವರು ಅಲ್ವಾ, ಗುಡುಗು ಸಿಡ್ಲು ಬೀಳುವಂತಹ ಸಂದರ್ಭದಲ್ಲಿ. ಯಾಕೆಂದ್ರೆ ಮರ ಭೂಮಿಯ ಮೇಲ್ಮೈಗಿಂತ ಎತ್ತರವಾಗಿ ಬೆಳೆದಿರುವಂತದ್ದಾಗಿದೆ. ಆ ರೀತಿಯಾದಂತಹ ಮರವನ್ನ, ಕಟ್ಟಡವನ್ನೇ ಸಾಮಾನ್ಯವಾಗಿ ಸಿಡ್ಲು ಬೀಳುವಾಗ ಹುಡುಕುವಂಥದ್ದು. ಹಾಗಾಗಿ ಇದನ್ನ ಕಟ್ಟಡದಕ್ಕಿಂತ ಮೇಲೆ ಹಾಕಿರ್ತಾರೆ. ಈಗ ಏನಾಗುತ್ತೆ, ಮಿಂಚು ಬಂತು ಅಂದ್ರು ಇಲ್ಲಿ ಮಿಂಚು ಬಂಧಕ ಏನಿದೆ ಇದಕ್ಕೆ ಈ ರೀತಿಯಾಗಿ ವಾಯರ್ ಅನ್ನ ಕೊಟ್ಟು ನೇರವಾಗಿ ಅದನ್ನೊಂದು ಗೋಡೆಯಿಂದ ತಗೊಂಡೋಗಿ ನೇರವಾಗಿ ಭೂಮಿಗೆ ಅರ್ಥಿಂಗ್ ಮಾಡಿರ್ತಾರೆ, ಭೂಮಿಯ ಆಳಕ್ಕೆ ಹುಗಿದಿರ್ತಾರೆ. ಈಗ ಇದಕ್ಕೆ ಇಲ್ಲಿ ಮಿಂಚು ಹೊಡಿತು ಅಂದ್ರು ಅದು ಈ ಮಿಂಚು ಬಂಧಕದ ಮೂಲಕ ನೇರವಾಗಿ ಹೋಗಿ ಭೂಮಿಯಲ್ಲಿ ಆವೇಶ ತಟಸ್ಥವಾಗ್ಬಿಡ್ತದೆ. ಹಾಗಾಗಿ ಯಾವುದೇ ರೀತಿ ವಿದ್ಯುತ್ ಅಪಘಾತಗಳು ಆಗೋದಿಲ್ಲ ಕಟ್ಟಡದಲ್ಲಿರುವವರಿಗೆ. ಅದೇ ತರ ಈಗ ಕಟ್ಟಡ ಬಿರುಕು ಬಿಡುವಂತದ್ದು ಅಥವಾ ಬೆಂಕಿ ಹೊತ್ಕೊಳ್ಳುವಂತದ್ದು ಈ ತರದೆಲ್ಲ ಜರುಗೋದಿಲ್ಲ ಮಿಂಚು ಬಂಧಕ ಇರೋದ್ರಿಂದ. ಹಾಗಾಗಿ ಎತ್ತರದ ಕಟ್ಟಡಗಳನ್ನ ಮಿಂಚಿನಿಂದ ರಕ್ಷಿಸಲು ಬಳಸುವ ಸಾಧನ ಮಿಂಚು ಬಂಧಕ. ಥ್ಯಾಂಕ್ ಯು.